करता हूँ, हाथ जोड़ को कांग्रेस पार्टी को डालो। ಕೆಲಸ ಏನೇನು ಆಗಿಲ್ಲ ಸರ್, ಅಭಿವೃದ್ಧಿ ಏನೇನು ಕೆಲಸ ಆಗಿ ನೋಡಿ ಹಿಡೀರಿ, ಇಲ್ಲಿ ಕ್ಯಾಮ್ರಾ ಹಿಡೀರಿ, ಒಳಗೆ ನೋಡ್ರಿ, ಅಲ್ಲಿ ಓಣಿಯಲಾಗ ನೋಡ್ರಿ, ಏನೇನು ಅಭಿವೃದ್ಧಿ ಕೆಲಸ ಆಗಿಲ್ಲ. ಅಂದ್ರೆ ಜನಾಗ ದುಡ್ಡು ಕೊಟ್ಟಿ ತಿನಿಸಿ ರೂಢಿ ಮಾಡಿಬಿಟ್ಟಿರಾ ನೀವು. ಮತ್ತೆ ದುಡ್ಡು ಬೇಕೇ ಬೇಕು. ಹಮಾರ ಖಾನ್ದಾನ್ ಹಮಾರೆ ಚಾಹನೆ ವಾಲೆ ಜತ್ತೆ ಬೇ SDPI ಕುಚ್ ಓಟ ಬಡ. ಈಗ ಅವ್ರ ಮೊಮ್ಮಗನಿಗೆ ಟಿಕೆಟ್ ಕೇಳ್ತಿದ್ರೆ ಏನ್ ಹೇಳ್ತೀರಾ ಅದಕ್ಕೆ? ಅವ್ನು ಇನ್ನೂ ಚಿಕ್ಕವನು, ಅವನಿಗೆ ಇನ್ನೂ ಏಜ್ ಅಷ್ಟೊಂದು ಗೊತ್ತಿಲ್ಲ, ಅನುಭವ ಇಲ್ಲ. ಆದ್ರಿಂದ ಸ್ವಲ್ಪ ಅನುಭವ ಇರೋರಂತರಿಗೆ ಕೊಡ್ಬೇಕಂತ. हमारा फोन आती है, मैं जाके लड़ सकती वो सामने बैठे के नहीं जाने होता। STP वाले ठहर पाए, STP वाले को वोट डालना कर बोल रहे हैं। अफसर भाई के थ्रू में अच्छा काम है इंशाल्लाह बहुत अच्छा ब्रेक चांसेस, नेशनल फिगर है, बहुत बड़े ना लीडर हूँ। और ऐसे तो 6 बार सिविक यादी होता डेवलपमेंट, हमें उधर के दावणगेरे को और इधर के दावणगेरे को बहुत फर्क दिखता। तो ये बार नवे आदमी को और कौम के आदमी को भी टिकट देना अगर बहुत बात चल रही थी और कांग्रेस में वो देखो भी नहीं है, तो ये बार नवे आदमी को SDPI से जिता को देखेंगे कर को SDPI को हमारा इरादा है। जीते अच्छा होता अफसर भाई 2 साल ये करते कर बोल देने, अब इंशाल्लाह देख को SDPI डालना अगर है। ಇನ್ಸೈಟ್ ಎಡಿಟರ್ ಸ್ಪೆಷಲ್ ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಕಣದ ರಿಯಲ್ ರಿಪೋರ್ಟ್. ನಮಸ್ಕಾರ, ಇನ್ಸೈಟ್ ಎಡಿಟರ್ ಸ್ಪೆಷಲ್ ಸಂಚಿಕೆಗೆ ಸ್ವಾಗತ. ಇಂದಿನ ವಿಶೇಷ ಸಂಚಿಕೆಯಲ್ಲಿ ನಾವು ಚರ್ಚಿಸಲಿರುವುದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಣ ಹೇಗಿದೆ, ಅಫ್ಸರ್ ಕೊಡ್ಲಿಪೇಟೆ ಅವರ ಪರವಾಗಿ ಜನಸಾಮಾನ್ಯರ ಸ್ಪಂದನೆ ಹೇಗಿದೆ ಮತ್ತು ಅಲ್ಲಿನ ಗ್ರೌಂಡ್ ರಿಯಾಲಿಟಿ ಏನು ಎಂಬ ಸಂಪೂರ್ಣ ಮಾಹಿತಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕರಾಗಿದ್ದ ಶ್ರೀ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ನಂತರ ತೆರವಾದ ಈ ಸ್ಥಾನಕ್ಕೆ ಏಪ್ರಿಲ್ 9ರಂದು ಮತದಾನ ನಡೆಯಲಿದೆ. ಆದರೆ ಈ ಬಾರಿ ಇಲ್ಲಿನ ರಾಜಕೀಯ ಲೆಕ್ಕಾಚಾರ ಸಂಪೂರ್ಣ ಬದಲಾದಂತೆ ಕಾಣುತ್ತಿದೆ. ಕಾಂಗ್ರೆಸ್ ಪಕ್ಷವು ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ನೀಡಲು ನಿರಾಕರಿಸಿದ ಬೆನ್ನಲ್ಲೇ ಈ ಭಾಗದ ಮುಸ್ಲಿಂ ಸಮುದಾಯದಲ್ಲಿ ಆಕ್ರೋಶದ ಕಿಚ್ಚು ಹತ್ತಿಕೊಂಡಿದೆ. ನಮಗೆ ಟಿಕೆಟ್ ನೀಡಿಲ್ಲದಿದ್ದರೆ ಏನಂತೆ, ನಾವೇ ಒಗ್ಗಟ್ಟಾಗಿ ನಿಂತು ಮುಸ್ಲಿಂ ಶಾಸಕರನ್ನು ಗೆಲ್ಲಿಸಿಕೊಳ್ಳುತ್ತೇವೆ ಎಂಬ ದೃಢ ನಿರ್ಧಾರಕ್ಕೆ ಸಮುದಾಯ ಬಂದಿದೆ. ಪೈಲ್ವಾನ್ ಸಾದಿಕ್ ಮತ್ತು ವಿಶ್ವಾಸದ್ರೋಹದ ಆರೋಪ. ಈ ಹಿಂದೆ ಮುಸ್ಲಿಂ ಸಮುದಾಯದ ಬೆಂಬಲ ಪಡೆದು ಪರಮಾತ್ಮನೇ ಬಂದು ಹೇಳಿದರೂ ನಾನು ಚುನಾವಣೆಯಿಂದ ಹಿಂದೆ ಸರಿಯಲ್ಲ ಎಂದು ಆಣೆ ಮಾಡಿದ್ದ ಪೈಲ್ವಾನ್ ಸಾದಿಕ್ ಈಗ ಅವಕಾಶ ಸಿಗುತ್ತಿದ್ದಂತೆ ಕಾಂಗ್ರೆಸ್ ಅಭ್ಯರ್ಥಿ ಜೊತೆ ಕೈಜೋಡಿಸಿದ್ದಾರೆ. ಇದು ಸಮುದಾಯದ ಜನರಲ್ಲಿ ತೀವ್ರ ಅಸಮಾಧಾನ ಮೂಡಿಸಿದೆ. ನಮ್ಮನ್ನು ಬಳಸಿಕೊಂಡು ಪೈಲ್ವಾನ್ ಸಾದಿಕ್ ಕಾಂಗ್ರೆಸ್ ಬಳಿ ಡೀಲ್ ಆಗಿದ್ದಾನೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಅಫ್ಸರ್ ಕೊಡ್ಲಿಪೇಟೆ ಪರ ಅಲೆ. ಪೈಲ್ವಾನ್ ಅವರ ಈ ನಡೆಯಿಂದ ರೋಸಿಹೋದ ಮತದಾರರು ಈಗ ನೇರವಾಗಿ SDPI ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ ಅವರತ್ತ ಮುಖ ಮಾಡಿದ್ದಾರೆ. STP वाले ठहर पाए, STP वाले को वोट डालना कर बोल रहे हैं। अफसर भाई के थ्रू में अच्छा काम है इंशाल्लाह बहुत अच्छा ब्रेक चांसेस है अफसर भाई, और कैंडिडेट भी बहुत अच्छे, बहुत अफसर भाई के ना एक नेशनल फिगर है, बहुत बड़े ना लीडर हूँ। कांग्रेस को इतने साल 6 बार के MLA बन को है कांग्रेस, तो 6 बार सिविक यादी होता डेवलपमेंट, हमें उधर के दावणगेरे को और इधर के दावणगेरे को बहुत फर्क दिखता। तो ये बार नवे आदमी को और कौम के आदमी को भी टिकट देना अगर बहुत बात चल रही थी और कांग्रेस में वो देखो भी नहीं है, तो ये बार नवे आदमी को SDPI से जिता को देखेंगे कर को मेरी सोच। मुसलमान कैंडिडेट को SDPI से खड़को है और सादिक प्लान खड़का है, इस बार SDPI को वोट डालना करके हमारा इरादा है। कौन जीते तो अच्छा होता अफसर भाई साल है ना कांग्रेस को डाल गए, तो मुसलमानों को सीट पूछे देने है कि नहीं, 2 साल ये करते कर बोल देने, अब इंशाल्लाह देख को SDPI डालना अगर है। क्यों SDPI ये कौम का काम कर रहे हो, हमें देंगे चंद जगह देंगे, कुछ भी वो जगह हम गए नहीं है, हमें देंगे खेड़िया से पकड़ को मस्जिदा कहाँ ये कर रहे हैं, वो सब जगह हमें देंगे ना, हम वो को बोल रहे हैं। इस बार दावणगेरे में कौन जीतना? SDPI इस बार दावणगेरे में कौन जीतना? SDPI कौन जीतना? SDPI इस बार दावणगेरे में कौन जीतना? SDPI जीतना। कांग्रेस को हराओ, SDPI को जिताओ। कांग्रेस को हराओ, SDPI को जिताओ। क्या कांग्रेस को हराओ, SDPI को जिताओ। कुटुंब ರಾಜಕಾರಣ ಹರಾವ್. ಕೋಟಿಗಿಂತ ಹೆಚ್ಚಿರುವಂತಹ ದಲಿತ ಸಹೋದರರು
89 ಲಕ್ಷ ಇರುವಂತ ಮುಸಲ್ಮಾನರು ನಾವಿಬ್ರು ಒಂದಾದ್ರೆ ಮುಂದಿನ ರಾಜ್ಯ ಆಳುವಂತವ್ರು ನಾವಾಗಿರ್ತೇವೆ. ಹಾಗಾಗಿ ನೀವು ಈ ತ್ರಿಶೂಲ, ನಿಮ್ಮ ಬಂದೂಕು ತರಬೇತಿ ಇದಕ್ಕೆ ಹೆದರುವವರು ನಾವಲ್ಲ. जब बेदार होती है नौजवानों में नजर आने लगती है उनको अपनी मंजिल आसमानों में. ಚುನಾವಣಾ ಪ್ರಚಾರಕ್ಕೆ ಹೋದ ಕಡೆಗಳಲ್ಲೆಲ್ಲ ಅವರಿಗೆ ಅಭೂತಪೂರ್ವ ಸ್ವಾಗತ ಸಿಗುತ್ತಿದೆ. फायदा नहीं मिला इंशाल्लाह और दूसरे तरफ भी हमें कोशिश करें वहाँ भी क्या भी नहीं मिला इंशाल्लाह. HDPI से इन्हों में उम्मीद दिला रहे हैं अल्लाह चाहे इनको कामयाबी अता करके हमारे हुकूक के लिए और लड़ने के लिए अल्लाह उनको ताकत अता करेगा. ನಾವು ನಿಮ್ಮ ಜೊತೆಗಿದ್ದೇವೆ. ಈ ಬಾರಿ ಮುಸ್ಲಿಂ ಸಮುದಾಯ ಒಗ್ಗಟ್ಟಾಗಿ ಮತ ಚಲಾಯಿಸಿ ಕಾಂಗ್ರೆಸ್ ಮತ್ತು ದಲ್ಲಾಳಿಗಳಿಗೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಜನರೇ ಸ್ವಯಂ ಪ್ರೇರಿತರಾಗಿ ಮುಂದೆ ಬರುತ್ತಿದ್ದಾರೆ. ಹಲವೆಡೆ ಅವರಿಗೆ ಪ್ರೀತಿಯಿಂದ ಶರಬತ್, ಚಹಾ ನೀಡಿ ಸತ್ಕರಿಸಲಾಗುತ್ತಿದೆ. ಯಾವುದೇ ಹಣದ ಆಮಿಷವಿಲ್ಲದೆ ಸ್ವಚ್ಛ ರಾಜಕಾರಣ ಮಾಡುತ್ತಿರುವ ಅಸ್ಗೆ ಈ ಬಾರಿ ಗೆಲುವು ನಿಶ್ಚಿತ ಎಂದು ಕಾರ್ಯಕರ್ತರು ಹೇಳುತ್ತಿದ್ದಾರೆ. ನೇರ ಹಣಾಹಣಿ ಯಾರಿಗಿದೆ? ಈಗಿನ ಪರಿಸ್ಥಿತಿಯನ್ನು ನೋಡಿದರೆ ಮುಸ್ಲಿಂ ಮೊಹಲ್ಲಾಗಳಲ್ಲಿ ಅಫ್ಸರ್ ಕೊಡ್ಲಿಪೇಟೆ ಅವರಿಗೆ ಸರಿಸಾಟಿಯಾದ ಪ್ರತಿಸ್ಪರ್ಧಿಯೇ ಕಾಣಿಸುತ್ತಿಲ್ಲ. ಕಾಂಗ್ರೆಸ್ ಮತ್ತು ಎಸ್ಡಿಪಿಐ ನಡುವೆ ನೇರ ಫೈಟ್ ಏರ್ಪಟ್ಟಿದೆ. ಬಿಕರಿಯಾಗುವವರು ಬಿಕರಿಯಾಗಬಹುದು, ಆದರೆ ದಾವಣಗೆರೆಯ ಮುಸ್ಲಿಂ ಸಮುದಾಯ ಮಾರಾಟಕ್ಕಿಲ್ಲ ಎಂಬ ಬಲವಾದ ಸಂದೇಶ ಇಲ್ಲಿ ರವಾನೆಯಾಗುತ್ತಿದೆ. ಒಂದು ವೇಳೆ ದಾವಣಗೆರೆ ದಕ್ಷಿಣದ ಮತದಾರರು ಬದಲಾವಣೆ ಬಯಸಿ ಅಫ್ಸರ್ ಕೊಡ್ಲಿಪೇಟೆ ಅವರನ್ನು ಗೆಲ್ಲಿಸಿದರೆ ಅದು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವಾಗಲಿದೆ. ಅಲ್ಲಾಹನ ಹೊರತು ಯಾರಿಗೂ ಅಂಜದ, ಹಣಕ್ಕೆ ಬಲಿಯಾಗದ ಅಸಲಿ ಮುಸ್ಲಿಮರು ಇವರು ಎಂದು ದೇಶವೇ ಕೊಂಡಾಡಲಿದೆ. ತಮಗೆ ಅವಮಾನ ಮಾಡಿದವರಿಗೆ ಮತದ ಮೂಲಕವೇ ಮುಯಿ ತೀರಿಸಲು ಜನ ಸಜ್ಜಾಗಿದ್ದಾರೆ. ಪ್ರೆಷರ್ ಕುಕ್ಕರ್ ಗುರುತಿನ ಕ್ರಮ ಸಂಖ್ಯೆ 4ರ ಅಭ್ಯರ್ಥಿ ಅಫ್ಸರ್ ಕೊಡ್ಲಿಪೇಟೆ ಅವರಿಗೆ ಮತ ನೀಡಿ ಶಾಸಕರನ್ನಾಗಿ ಮಾಡುವುದು ಈಗ ದಾವಣಗೆರೆ ಮತದಾರರ ಮುಂದಿರುವ ಸವಾಲು. नहीं है सेकेंडरी. तुम्हें बाकी के 13 हिस्सा में किनको बात तो कर लो, मुसलमान ठहरी, दूसरे ठहरी, लेकिन तुम रिक्वेस्ट करता हूँ हाथ जोड़ को कांग्रेस पार्टी को डालो. की कर बोले तो मुसलमाना का गैरत का मसला, पैसे देते हैं तो बांटो पूरे मोहल्ले में, पैसे पूरे दो उनके कत्ते देते हैं. ये कोर्ट को 5,000 रुपए दे तो भी लो. तुम्हें अल्लाह को वास्ते कांग्रेस पार्टी वोट डालो नको. मुसलमाना का गैरत का मसला पूरे कर्नाटक की आवाम आज दावणगेरे को देख रही. हमारी इज्जत का सवाल है, मुसलमानों की इज्जत का सवाल. एक बार मुसलमानों की इज्जत का सवाल बताओ. इतना पूरा देखें तुम्हें क्या क्या हुआ करके बोल के इलेक्शन का. तुम्हें एक ಬೇಕೇ ಬೇಕು. हमारा खानदान हमारे चाहने वाले जत्ते भी HDPI कुछ ಓಟ. ಬಡವರಿಗೆ ಯಾರಿಗೂ ದುಡ್ಡು ಬರಲ್ಲ. ಯಾರ್ಯಾರು ಶ್ರೀಮಂತರ ಅವ್ರ ಮನೆಗೆ ದುಡ್ಡು ಬರ್ತಾವ, ಆರಾಮಿಂದ ತಿನ್ಕಂತ ಆರಾಮಿಂದ ಇರ್ತಾರ. ಇಲ್ಲಿ ಕೆಲಸ ಆಗ್ಲಿ ಅಭಿವೃದ್ಧಿ ಆಗ್ಲಿ ಅಂತ ಯಾರು ಮಾಡಿಲ್ಲ. ಎಲೆಕ್ಷನ್ ಕಾಂಗ್ರೆಸ್ ಬಿಜೆಪಿನ SDPI ನಾವು HDPIಗೆ ಓಟ್ ಕೊಡೋರು. ನಾವು ಹೇಳ್ದ ಕೊಡ್ತಾ ಇರೋದು ಓಟ್ HDPIಗೆ ಕೊಡೋದು ನಾವು. ಹೌದು. ಇಷ್ಟು ಕೋಟಿ ದುಡ್ಡು ಎಲ್ಲಿಂದ ತಂದಿದ್ರೆ ಅವ್ರು ನಿಂತಿದ್ರೆ 100 ಕೋಟಿ ಇದಾವ ಅವ್ರ ಹತ್ರ ಎಲೆಕ್ಷನ್ ಮಾಡಕ್ಕೆ. 100 ಕೋಟಿ ಬೇಕಾ ಎಲೆಕ್ಷನ್ ಮಾಡ್ಲಿಕ್ಕೆ? ಅವ್ರು ಇವಾಗ ಶಂಕರಪ್ಪ ಅವರು ಅಜ್ಜ ಅವ್ರ ಮನೆಯವರು 100 ಕೋಟಿ ಅಲ್ಲ 500 ಕೋಟಿ ಮಾಡ್ತಾರ ಖರ್ಚು. ನಮ್ಮ ಹತ್ರ ಏನೈತಿ? ಸಾದಿಕ್ ಪಲಾನ್ ಹತ್ರ ಏನೈತಿ? ದುಡ್ಡು ಬೇಕು ಎಲೆಕ್ಷನ್. ಮಲ್ಲಣ್ಣ ಮಾಡ್ತಾನೆ ಎಲೆಕ್ಷನ್. 2 ದಿವಸದ ಎಲೆಕ್ಷನ್ ಆರಾಮಿಂದ ಮಾಡಿಬಿಡ್ತಾರ. ಹೌದು ಮಾಡ್ತಾರ. ಅಂದ್ರೆ ನೀವ್ ಹೇಳೋದು ದುಡ್ಡು ಬೇಕು ಎಲೆಕ್ಷನ್ಗೆ. ಅಂದ್ರೆ ಜನಾಗ ದುಡ್ಡು ಕೊಟ್ಟಿ ತಿನ್ನಿಸಿ ರೂಢಿ ಮಾಡಿಬಿಟ್ಟಿರ ನೀವು. ಮತ್ತೆ ದುಡ್ಡು ಬೇಕೇ ಬೇಕು. ಓಟ್ ದಾಲ್ ಚಲ್ಬಾ ಅಂದ್ರೆ ಪೈಸೆ ದೇವಾ ಅಂತಾರೆ. ನೀವು ಇಲ್ಲಿ ಹೊಸ ಕ್ಯಾಂಪ್ನಲ್ಲಿ ಬಾರಮ್ಮ ಓಟ್ ಹಾಕಂದ್ರೆ ದುಡ್ಡು ಬಂದಿಲ್ಲ ಅಣ್ಣ, ಇನ್ನು ದುಡ್ಡು ಬರ್ಲಿ ತಡಿ ಆಮ್ಯಾಗ ಬರ್ತೀವಿ ನಾವು ಓಟ್ ಹಾಕಂತ. ಯಾರು ಕಲ್ಸಿರೋದು? ನೀವೇ ಕಲ್ಸಿರೋದು. ಆಗದೆ ಅಷ್ಟೇ. ಎಲೆಕ್ಷನ್ ನಿಯತಿಂದ ಯಾರು ಹಾಕ್ತಾರ, ಯಾವನಿಗೆ ಯಾವನಿಗಿಲ್ಲ ಅಂತ ಅದು ಯಾರಿಗೂ ಗೊತ್ತಾಗಲ್ಲ ಸರ್. ನಾವು ಅಂದ್ರೆ SDPI ನಮ್ದು. हमारा खानदान हमारे चाहने वाले जत्ते भी HDPI कुछ ಓಟ. ಹೇಳತ್ತೆ ನೋಡ್ರಿ, ಓಪನ್ ಹೇಳ್ತಾ ಇದ್ದೀನಿ. ನಜೀರ್, ಸೂಪ್ ನಜೀರ್ ಅಂದ್ರೆ ಎಲ್ಲರಿಗೂ ಗೊತ್ತಾಗ ಸರ್. ಸೂಪ್ ನಜೀರ್ ಅಂತ ಹೇಳ್ತಾರೆ ನನಗೆ, ಅದೇ ಸೂಪ್ ನಜೀರ್ ಅಂತ ಹೇಳ್ಬಿಡಿ. ಓಕೆ. ಶಾಮನೂರು ಶಿವಶಂಕರಪ್ಪ ಅವರು 30 ವರ್ಷದಿಂದ ಗೆಲ್ಕೊಂಡ್ ಬರ್ತಿದ್ದಾರೆ. ಅಭಿವೃದ್ಧಿ ಕೆಲಸ ಏನೇನೂ ಆಗಿಲ್ಲ. ಇಲ್ಲಿ ದುಡ್ಡು ತಗೊಂಡೋಗಿ ಅಲ್ಲಿ ಹಾಕಿದ್ದಾರೆ ನ್ಯೂ ಸಿಟಿನಾಗ. ಇಲ್ಲಿ 1 ರೂಪಾಯಿ ಕೆಲಸ ಆಗಲಿಲ್ಲ. ಇಲ್ಲಿ ಸುಮ್ಮನೆ ಐತಲ್ಲ ಬರ್ತಾರೆ, ಏನು ಕೆಲಸ ಮಾಡ್ಸಂಗಿಲ್ಲ. 5 ವರ್ಷಕ್ಕೊಂದ್ಸಲ ಶೋ ಮಾಡ್ತಾರೆ ಅಷ್ಟೇ. ಇಲ್ಲಿ 1 ರೂಪಾಯಿ ಕೆಲಸ ಆಗಲಿಲ್ಲ. ಈಗ ಐತಲ್ಲ ನಮ್ಮ ಮುಸ್ಲಿಮ್ಸ್ ಅವರಿಗೆ ಒಂದು ಸೀಟು ಕೊಟ್ಟಿಲ್ಲ, ಕೊಡಬೇಕಾಗಿತ್ತು, ಇದಕ್ಕೆ ಕೊಟ್ಟಿಲ್ಲ. ಇಲ್ಲಿಂದ ಅವ್ರಿಗೆ ಪ್ರಾಫಿಟ್ ಐತಿ. ಇಲ್ಲಿಂದ ಓಲ್ಡ್ ಸಿಟಿ ಅಲ್ರಿ, ಇದೇ ಬಿಗ್ನೆಸ್, ಇದೇ ಪಾಯಿಂಟ್ ಇದು.
ಅದಕ್ಕೋಸ್ಕರ ಐತಲ್ಲ ಮುಸಲ್ಮಾನಿಗೆ ಸೀಟ್ ಬೇಡ ಅಂತ ಅದಕ್ಕೋಸ್ಕರ ತಿಳಿತದಾರಲ್ಲ. ಈಗ MP ಆಗಿ ಪ್ರಭಾ ಮಲ್ಲಿಕಾರ್ಜುನ್ ಆಯ್ಕೆಯಾಗಿ 2 ವರ್ಷ ಆಯ್ತು. ಏನೇನು ಅಭಿವೃದ್ಧಿ ಕೆಲಸ ಆಗಲಿ ಏನೇನಿಲ್ಲ. ಬಂದಿದ್ರೆ ಅವತ್ತಾರು ಇಲ್ಲಿಗೆ? ಇಲ್ಲ ಬಂದಿಲ್ಲ, ಇನ್ನೂವರೆಗೆ ಬಂದಿಲ್ಲ ಯಾರು. ಪರಿಚಯ ಇದೆಯಾ ರೀ ದಕ್ಷಿಣ ಕ್ಷೇತ್ರ? ಇಲ್ಲ ಅವ್ರಿಗೆ ಅತಿ ಹೆಚ್ಚು ಲೀಡ್ ಕೊಟ್ಟಿದ್ದು ಕ್ಷೇತ್ರ ಇದೇ ಇಲ್ಲಿಂದಾನೇ ಹೋಗೋದು ಲೀಡಿಂಗ್, ಇಲ್ಲಿಂದಾನೇ ಲೀಡಿಂಗ್ ಹೋಗೋದು. ದಕ್ಷಿಣ ಕೆಲಸ ಏನೇನು ಆಗಿಲ್ಲ ಸರ್, ಅಭಿವೃದ್ಧಿ ಏನೇನು ಕೆಲಸ ಆಗಿಲ್ಲ ನೋಡಿ. ಹಿಡೀರಿ ಇಲ್ಲಿ ಕ್ಯಾಮ್ರಾ ಹಿಡೀರಿ, ಒಳಗೆ ನೋಡ್ರಿ, ಅಲ್ಲಿ ಓಣಿಯಲಾಗಿ ನೋಡ್ರಿ, ಏನೇನು ಅಭಿವೃದ್ಧಿ ಕೆಲಸ ಆಗಿಲ್ಲ. डिग्री कॉलेज नहीं है, एक इंजीनियरिंग कॉलेज नहीं है, एक काउंसलिंग सेंटर नहीं है, एक एम्प्लॉयमेंट सेंटर नहीं है. जो आसपास बंदकोई इनका नाम बंदकोई ओपन के कोई कॉलेज मालूम है ये हॉस्पिटल है उनके हॉस्पिटल बंद हो छे. वोट हमारा राज हमारा, वोट हमारा राज हमारा, नहीं चलेगा अब की बार, नहीं चलेगा अब की बार. सितम हुआ है जहाँ जहाँ पर खुदाए बरतर ने आसमां से अजाब भेजा, वहाँ वहाँ पर सितम से आवाज़ ये सितमगर अभी है मौका, वतन बचा ले तेरे बुलाए न आए ಇದು ಇಂದಿನ ಇನ್ಸೈಟ್ ಎಡಿಟರ್ ಸ್ಪೆಷಲ್ ವರದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14 ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.